ಹಲೋ, ಹಾ ಏನ್ ಹೇಳಪ್ಪ. ಎಲ್ಲಿದೆಪ್ಪ? ಹಾಸ್ಟೆಲ್ ಅಲ್ಲಿ ಇದ್ದೀನಪ್ಪ. ಎಷ್ಟೊತ್ತ ಯಾರೋ ಅಲ್ಲಿ ಬೇಗ ಟೀ ತವರ. ಹಾ ತಂದೆ ಸರ್. ಚೆನ್ನಾಗ್ ಓದ್ತಿದ್ಯೇನೋ? ಏನಪ್ಪ ಹಿಂಗ್ ಹೇಳ್ತಾ, ನಾನ್ ನಿನ್ ಮಗ ಊಟ ತಿಂಡಿ ಎಲ್ಲ ಬಿಟ್ಟು ಓದ್ತಾ ಇದ್ದೀನಿ ಗೊತ್ತಾ ಎಕ್ಸಾಮ್ಗೆ. ಸರಿನಪ್ಪ, ಹುಡ್ಗಿರಿಂದ ಎಲ್ಲ ದೂರ ಇರೋ. ಅಯ್ಯೋ ಏನಪ್ಪ ನೀನು, ನನಗೆ ಇಲ್ಲಿ ಓದೋದಕ್ಕೆ ಪುರ್ಸೋತಿಲ್ಲ. ಸರಿ, ಊಟ ಎಲ್ಲ ಚೆನ್ನಾಗ್ ತಿನ್ನಪ್ಪ, ಆಯ್ತಾ? ಊಟ ತಿಂಡಿ ಎಲ್ಲ 2 ದಿವಸದ ಹಿಂದೆನೆ ತಿಂದ್ಬಿಟ್ಟಿದೀನಪ್ಪ. ಇನ್ಮೇಲೆ ಓದ್ತಾ ಇರೋದು ಅಷ್ಟೇ. ಹಾ, ಚೆನ್ನಾಗ್ ಓದ್ಕೊಳಪ್ಪ. ಸರಿನಪ್ಪ. ಅಮ್ಮ ಎಲ್ಲ ಹೆಂಗಿದಾರಪ್ಪ? ಇನ್ನೇನಪ್ಪ, ಇಡ್ಲಾ ಫೋನು? ಹಾ ಸರಿನಪ್ಪ, ಆಯ್ತು. ಯಾವ ಲೋಫ ನನ್ ಮಗನ ಮಾಡಿದ್ದಿ ಟೀನಾ? ಹಾ ಹೇಳಿ, ನಮ್ ಕಂಪ್ನಿಲಿ ನೀವ್ ಯಾಕೆ ಜಾಬ್ ಮಾಡ್ಬೇಕು? ನಿಂಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನಕ್ಕನ್ ನನ್ ಕೆಲ್ಸ ಮಾಡಲ್ಲ, ಸಂಬಳ ಕೊಡು, ಖಾಲಿನೇ ಕುತ್ಕತೀನಿ. ಅರೆ, ನನ್ ಮಾತಿನ ಅರ್ಥ ನೀವು ನನ್ ಕಂಪ್ನಿಲೇ ಯಾಕೆ ಕೆಲಸ ಮಾಡ್ಬೇಕು? ನಿಮಗ್ ಮಾರ್ಕೆಟ್ ಅಲ್ಲಿ ಇನ್ನೂ ಬೇಜಾನ್ ಕಂಪ್ನಿ ಸಿಗ್ತಾವಲ್ಲ. ಅಯ್ಯ, ನೀನ್ ಯಾವ ಕಂಪ್ನಿಲ್ ಆದ್ರೇನು ಕೆಲ್ಸ ಮಾಡ್ಲೇಬೇಕು ತಾನೆ. ಯಾಕೆ ನಿನ್ ಕಂಪ್ನಿಲ್ ಮಾಡಿದ್ರೆ ಏನಾದ್ರೂ ಪ್ರಾಬ್ಲಮ್? ಇಲ್ಲ 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 ಇಲ್ಲ, ಅದ್ ಹಂಗಲ್ಲ. ನೀವು ನಮ್ ಕಂಪ್ನಿಲಿ ಅದೇನ್ ನೋಡಿ ಇಲ್ಲೇ ಜಾಬ್ ಮಾಡ್ಬೇಕು ಅಂತ ಅಷ್ಟ ಆಟ ಹಿಡ್ದಿರಾ ಅಂತ ಕೇಳ್ದೆ. ನಕ್ಕನ್ ಶಿಷ್ಯ, ಜಾಬ್ ಪೋಸ್ಟಿಂಗ್ ನಡೀತಿದೆ ಅಂತ ನೀನ್ ತಾನೆ ಪೋಸ್ಟ್ ಹಾಕಿದ್ದು, ಅದನ್ನ ನೋಡ್ಬಿಟ್ಟೆ ಬಂದಿದ್ ನಾನು. ಎಸ್ಕ್ಯೂಸ್ ಮೀ, ಮೈಂಡ್ ಯುವರ್ ವರ್ಡ್. ಸರಿ, ಇದ್ನೇಳಿ, ಜಾಬ್ ಬಿಟ್ಟು ನಿಮ್ಮಿಂದ ಈ ಕಂಪ್ನಿಗೆ ಏನ್ ಕೊಡಕ್ಕಾಗತ್ತೆ? ಅರೆ ಸರ್, ನಾನ್ ಆ ಟೈಪ್ ಅಲ್ಲ, ನಾನು ಇಲ್ಲಿ ಬರೀ ಕೆಲ್ಸ ಮಾಡಕ್ ಬಂದಿರೋದು. ಅಯ್ಯ, ನಿನ್ಲು ನನ್ ಮಗನೇ, ನನ್ ಮಾತಿನ ಅರ್ಥ ರೆಗ್ಯುಲರ್ ವರ್ಕ್ ಬಿಟ್ಟು ನೀನ್ ಈ ಕಂಪ್ನಿಗೋಸ್ಕರ ಏನ್ ಹೆಲ್ಪ್ ಮಾಡ್ತೀಯಾ ಅಂತ. ಅರೆ ಸರ, ಮೊದ್ಲು ನಾನ್ ಬೆಳಿಬೇಕು ಮರೆಯ, ಅದಕ್ಕೆ ತಾನೇ ನನ್ ಕಂಪ್ನಿಗ್ ಜಾಯ್ನ್ ಆಗಿರೋದು. ಒಂದ್ ಕಂಪ್ನಿನ್ ಗ್ರೋ ಮಾಡೋ ಯೋಗ್ಯತೆ ನನ್ನ ಹತ್ರ ಇದ್ದಿದ್ರೆ ನಕ್ಕನ್ ನಿನ್ ಕಂಪ್ನಿಗ್ ಯಾಕೋ ಸೇರ್ತಿದ್ದೆ. ಜುಟ್ಟು ನಿನ್ ಮೂರನೇ ಕಾಲ್ಗೊಂಡ್ ನಮಸ್ಕಾರ ಕಣಣ್ಣ. ನಿಮಗಿರೋ ಟ್ಯಾಲೆಂಟ್ಗೆ ಕೆಲ್ಸ ಕೊಡಕ್ಕೆ ಮೋಸ್ಟ್ಲಿ ನಮ್ ಭೂಮಿ ಮೇಲೆನೆ ಯಾವ ಕಂಪ್ನಿನೂ ಇಲ್ಲ ಅನ್ಕೊಂತೀನಿ. ಸರ್, ಒಂದ್ ಟೀ ಹೇಳಿ ಕುಡ್ಕೊಂಡು ಹೋಗ್ತೀನಿ. ಸದ್ಯಕ್ ನೀನು ಟೀ ಮುಚ್ಕೊಂಡು ಡೋರ್ ಮುಚ್ಕೊಂಡು ಮಚ ಒಂದ್ ಎಲ್ ಬೇಕಾಗಿತ್ತು. ಏನಾಯ್ತು ಲೋಡೆ? ಎಷ್ಟ್ ಮಾರ್ಕ್ಸ್ ನಿಂದು? ನನ್ 40 ಕಣಲ್ಲ ಲೋಡೆ. ಮಚ, ನನ್ಗೆ ಬರೀ 7 ಮಾರ್ಕ್ಸ್ ಬಂದೈತ ಮಚ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಇದ್ರ ಮೇಲೆ ಅಪ್ಪೊಂದು ಸೈನ್ ಬೇರೆ ಬೇಕು ಮಚ. ಇಷ್ಟ ಕಮ್ಮಿ ಮಾರ್ಕ್ಸ್ ನೋಡ್ರೆ ಬೀಜಕ್ಕೆ ಬೋಳಿ ಆಡ್ಬಿಡ್ತಾನ ನಮ್ಮಪ್ಪ. ಓ ಹೌದಾ? ತಡಿ, 2 ನಿಮಿಷ ಯೋಚನೆ ಮಾಡ್ತಿದ್ದೀನಿ. ಒಂದ್ ಕೆಲ್ಸ ಮಾಡೋ, ನಿನ್ನ ಹತ್ರ 2 ಪೆನ್ ಇದೆಯಾ? ಹ್ಞೂ ಮಚ ಇದೆ. ಆ 2 ಪೆನ್ ತಗೊಂಡು 7 ಪಕ್ಕದಲ್ಲಿ 1 0 ಹಾಕಿ 70 ಮಾಡ್ಬಿಡು ಮಚ. ಖುಷಿ ಆಗ್ಬಿಡ್ತಾರೆ. ಥ್ಯಾಂಕ್ಸ್ ಮಚ, ಥ್ಯಾಂಕ್ಸ್. ಅಪ್ಪ ಇನ್ ನೋಡಿಲ್ಲಿ, ನಂದು ಮ್ಯಾಥ್ಸ್ ರಿಸಲ್ಟ್ ಬಂದಿತ್ತಿ. ಏ ವರ್ಷ, ಏನ್ರಿ? ನಿನ್ ಮಗನ್ಗೆ ಮ್ಯಾಥ್ಸ್ ಅಲ್ಲಿ 70 ಮಾರ್ಕ್ಸ್ ಬಂದಿದೆ ಕಣೆ. ಹೌದಾ? ಅಷ್ಟೊಂದ? ಅದಿರ್ಲಿ, ಎಷ್ಟ್ ಮಾರ್ಕ್ಸಿಗೆ ಪೇಪರ್? ಎಷ್ಟ್ ಮಾರ್ಕ್ಸ್ ಈಗ? 1 ನಿಮಿಷ ನೋಡಿದೆ ತಡಿ. 50. 50? ನಿನ್ಕೋ, ನೀನು ಮಗನೇ ಅಲ್ಲ, ಬೋಳಿ ಮಗ. ಅಪ್ಪ, ನಾನ್ ಕಿಪಿ ಕೀರ್ತಿ ಜೊತೆ ಮದುವೆ ಆಗ್ತೇನೆ ಅಂದೆ ತಾನೆ. ನೀವ್ ಯಾಕೆ ರಚಿತಾ ರಾಮ್ ಜೊತೆ ಫಿಕ್ಸ್ ಮಾಡಿದ್ರಿ? ನಿಮ್ಮ ಅಪ್ಪ ನಾನು ಹೇಳಿದವ್ರ ಜೊತೆನೆ ಮದ್ವೆ ಆಗ್ಬೇಕು. ಅಪ್ಪ, ನನಗ್ ನೀನೇನಾದ್ರೂ ಇನ್ನೂ ಫೋರ್ಸ್ ಮಾಡಿದ್ರೆ ಕಾಂಗ್ರೆಸ್ ಗಿಡತ್ನ ಏನ್ ಹಾಕೊಂಡ್ಬಿಡ್ತೀನಿ, ಹುಷಾರು. ಹಗ್ಗ ಬೇಕಾದ್ರೆ ನಿಮ್ಮ ಅಮ್ಮನ್ ಕೇಳ್ಕೊಡ್ತಾರೆ. ಅಪ್ಪ, ನನ್ ಕಿಪಿನ ಚಿಕ್ಕ ವಯಸ್ಸಲ್ಲ ಅಪ್ಪ ಮಾತಾಡೋಗೆ ಮದ್ವೆ ಆಗ್ಬಿಟ್ಟಿದೀನಿ. ಅವಳೇ ನನ್ ವೈಫು ಫಿಕ್ಸು. ಹೆಣ್ಣಿನ ಕಡೆಯವರು ಫಾರ್ಚುನರ್ ಕೊಡ್ತವ್ರೆ, ಜೊತೆಲೆ 50 ಲಕ್ಷ ಕ್ಯಾಶ್ ಕೂಡ. ಹಲೋ, ನಿಮ್ಮ ಅಪ್ಪನ ಜೊತೆ ಮದುವೆ ವಿಷಯ ಮಾತಾಡ್ದ್ಯಾ ಡಾರ್ಲಿಂಗ್? ಯಾರು? ನಾನು ಕಿಪ್ಪಿ ಕೀರ್ತಿ ಡಾರ್ಲಿಂಗ್. ಯಾವ ಕಿಪ್ಪಿ? ಅದ್ ಯಾವ ಹುಡುಗಿ ಜೊತೆ ಇಷ್ಟ ಇಂಟ್ರೆಸ್ಟ್ ಮಾತಾಡ್ತಿದ್ಯೋ ಬತ್ತಿ ಮಗನೆ? ಕಾರ್ತಿಕ್ ಜೊತೆ ಅಪ್ಪ. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವೇನೋ ಕಂದ. ಹೆಸರಿ ಮಾತ್ರ ಕಾರ್ತಿಕ್ ಅಂತ ಸೇವ್ ಮಾಡ್ಕೊಂತ ನಂಗೇನ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಅಯ್ಯೋ ಅಪ್ಪ, ನಿನ್ ಮೇಲೆ ಅನೆಗ್ಲು, ಬೇಕಾದ್ರೆ ಮಾತಾಡ್ ನೀನೆ. ಹಲೋ ಹಾ ಮಚಾನ, ಅಪ್ಪ ನಿನ್ನ ಹುಡುಗಿ ಅನ್ಕೊಂಡ್ಬಿಟ್ಟವ್ರೆ, ತಗೋ ಮಾತಾಡು. ಹಲೋ. ಹಾ ಅಂಕಲ್, ಹೇಳಿ. ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ. ಯಾರು? ನಾನು ಮದನ್ ಗರ್ಲ್ ಫ್ರೆಂಡ್ ಮಾತಾಡ್ತೀನಿ. ಅಮ್ಮ, ಏನ್ ಬೊಗಳೋ? ಪಕ್ಕದ ಮನೆ ರೋಹಿತ್ ಹುಡುಗಿ ಜೊತೆ ಓಡೋದ್ನಂತೆ. ಅದಕ್ ನಾನೇನ್ ಮಾಡ್ಲು? ಇವಾಗ ಹೇಳಲ್ವಾ ಅವ್ನ್ ನೋಡಿ ಕಲಿಯ ಅಂತ? ಈ ತಿಂಗಳು ನನ್ ಮದುವೆ ಐತೆ, ನನಗೆ ರಜಾ ಬೇಕು.
ಕಿರಣ್ ಇದು ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋ ಟೈಮ್ ಕಿರಣ್ ನೀನ್ ಇವಾಗ ರಜೆ ಕೇಳ್ತಾ ಇದ್ಯಾ ಬೇರೆ ಯಾವ ಬರೋ ತಗೋ ಬೇರೆ ಯಾವತ್ಲಾದ್ರು ಏಪ್ರಿಲ್ ಅಲ್ಲಿ ಮದ್ವೆ ಆಗ್ಲಾ ಏಪ್ರಿಲ್ ಅಲ್ಲಿ ಕ್ಲೈಂಟ್ ಮೀಟಿಂಗ್ ಇದೆ ಕಿರಣ್ ಬೇಡ ಹೋಗ್ಲಿ ಮೇ ಜೂನ್ ಅಲ್ಲಿ ಮದ್ವೆ ಆಗ್ಲಾ ಮೇ ಜೂನ್ ಅಲ್ಲ ಕ್ಲೈಂಟ್ಸ್ ಇನ್ವೆಸ್ಟ್ ಮಾಡಕ್ ಬರ್ತಾರೆ ನೀನೆ ಪ್ರೆಸೆಂಟೇಶನ್ ಕೊಡ್ಬೇಕು ಹೋಗ್ಲಿ ಜುಲೈ ಆಗಸ್ಟ್ ಅಲ್ಲಿ ಮದ್ವೆ ಆಗ್ಲಾ ಸಾರ್ ಬೇಡ ಕಿರಣ್ ಅವಾಗ ನಾನಿರಲ್ಲ ನನ್ ಕೆಲ್ಸನೆಲ್ಲ ನೀನೆ ಹ್ಯಾಂಡಲ್ ಮಾಡಬೇಕು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಅವಾಗ ಹಬ್ಬಗಳಿರುತ್ತೆ ತುಂಬಾ ಕೆಲಸ ಜಾಸ್ತಿ ಡಿಸೆಂಬರ್ ವರೆಗೂ ನೀನು ರಜಾ ಸಿಗಲ್ಲ ಜನವರಿ ಫೆಬ್ರವರಿ ಎಲ್ಲಾರು ಮದ್ವೆ ಆಗ್ತೀನಿ ಬ್ರೋ ಲೌಡೆ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಕ್ಲೈಂಟ್ಸ್ ಮೀಟಿಂಗ್ ಇದೆ ಅದನ್ನ ಮಾತ್ರ ಮಿಸ್ ಮಾಡ್ಕೊಳಂಗಿಲ್ಲ ಅವಾಗೂ ಬೇಡ ಒಂದ್ ಕೆಲಸ ಮಾಡೋ ಬಿಡ್ತಾವನೆ ಇಲ್ಲಿ ಹುಡುಗಿ ರೆಡಿ ಇದಾರೆ ನೀನೇ ಬಂದ್ ಮದ್ವೆ ಆಗುತ್ತಾ ಅವಳು ಕಂಪ್ನಿಲಿ ಏನೇನ್ ಕೆಲಸ ಇದೆ ಎಲ್ಲ ನಾನೇ ನೋಡ್ಕೋತೀನಿ ಕರೆಕ್ಟ್ ಆಗಿರೋದು ಕಿರಣ್ ಅದಕ್ಕೆ ನೀನ್ ನನ್ ಫೇವ್ರೇಟ್ ಎಂಪ್ಲಾಯ್ ಅನ್ನೋದು ನಿನ್ ಅತ್ತ ಮಗ ಕೇಳ್ಪಟ್ಟೆ ನಿನ್ ಮೊಬೈಲ್ ಯಾರೋ ಕಳ್ತನ ಮಾಡಿದ್ರಂತೆ ಓ ಮಗ ಕಳ್ತನ ಆಯ್ತು ಅದ್ರ ಚಾರ್ಜರ್ ನನ್ ಕೊಡ್ತೀಯಾ ಯಾರು ಹೇಳಿದ್ರು ನಾ ಎಣ್ಣೆ ಹೊಡಿತೀರ ಅಂತ ನಿನ್ನೆ ಆ್ಯಪ್ ಕೊಡದೆ ನಿನ್ನೆ ಸಂಡೇ ಇತ್ತು ರಜೆ ದಿನ ಸ್ಯಾಟರ್ಡೇ ನಂಗೆ ಎಣ್ಣೆ ಬೇಕೇ ಬೇಕು ಫ್ರೈಡೇ ವೀಕೆಂಡ್ ಸ್ಟಾರ್ಟ್ ಆಗುತ್ತೆ ಥರ್ಸ್ಡೇ ಆ್ಯಪ್ ಕೊಡ್ದಿ ವೀಕೆಂಡ್ ವೇಟ್ ಮಾಡ್ತಾ ಕುಡ್ಬಿಟ್ಟೆ ವೆನಸ್ಡೇಗೆ ಎಣ್ಣೆ ಹೊಡ್ತೀನಿ ಒಂದೆರಡು ಬೇರೆ ಹೊಡ್ತೀನಿ ಅಷ್ಟೇ ಟ್ಯೂಸ್ಡೇ ವಿಕಿ ಪ್ಯಾಚಪ್ ಆಗಿತ್ತ ಮಂಡೇ ವಿಕಿ ಬ್ರೇಕಪ್ ಆಯ್ತು ಈಗ ಎಲ್ಲ ಹೋಗ್ತಾ ಇದೆಯಾ ಈಗ ಮನೆಗೆ ಹೋಗ್ತಾ ಇದೀನಿ ಬಾಯ್ ಓ ಮಚ್ಚಾ ಇನ್ನ ಬದುಕಿ ಏನೋ ನಿನ್ನ ಅಕ್ಕನ್ ನೀನೊಂದ್ ಕೆಲ್ಸ ಮಾಡೋ ನಾಳೆ ನಾಡಿದ್ದೆಲ್ಲ ಆಚೆನೆ ಬರಕೋಬೇಡ ಬೇಡ ಒಂದ್ 15 ದಿವಸ ನೀನ್ ಆಚೆಗೆ ಬರಕೋಬೇಡ ಫೋನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಂತೂ ಓಪನ್ ಮಾಡಕ್ ಹೇಳ್ಬೇಡ ಓಪನ್ ಮಾಡ್ದೆ ಅನ್ಕೋ ವಿಡಿಯೋಸ್ ನೋಡಿ ನೆತ್ತಿಗೆ ಹೊರ್ಕೊಂಡ್ಬಿಡ್ತೀಯ ನಕ್ಕನ್ ತಿಕ್ಕ ಹೊರ್ಕೊಳೋದ್ ಅಷ್ಟೇ ಅಲ್ಲ ಸತ್ತೋಗ್ಬಿಡ್ತೀಯ ಆ ರೇಂಜ್ ತಿಗ ಉಳಿಸ್ಬಿಡ್ತಾರೆ ಆಯ್ತಾ ಇಟ್ಕೊಂಡಿರಲಿ ಗೆದ್ದಿರೋ ಒಂದ್ ಕಪ್ಗೆ ತಿಕೆ ಎಲ್ಲ ಮಾತಾಡ್ತೀಯ ನಮ್ಮ ಹತ್ರ 5 ಕಪ್ ಇದಾವ್ ಕಣೋ 5 ಕಪ್ ಎಲ್ಲ ಕಣೋ ಅದ್ರ ಜೊತೆ ಇನ್ನು 10 ಕಪ್ ಸೇರ್ಸಿದ್ರು ನಮ್ಮ 1 ಕಪ್ಗೆ ನಿಂದು ಸಮ ಅಲ್ಲ ಕಣದೇ ಗಾಂಡು ತಿಕ್ಕ ಮುಚ್ಕೊಂಡು ನಾನು ಹೇಳ್ದಷ್ಟು ಮಾಡೋ ಮನೆಯಿಂದ ಹಚ್ಚಕ್ ಬರಕ್ಕೂ ಬಿಡೋ ಅಷ್ಟೇ ನಿನ್ ಅಕ್ಕ ಇನ್ನೊಂದ್ಸರಿ ಇನ್ನ ಬೇಜಾಂತರ ಇದಾರೆ ಅವ್ರಿಗೆಲ್ಲ ತಿಗ ಓಡಿಸ್ಬೇಕು ಅಮಿತ್ ಫೋನ್ ಇರೋ ಚೂತ್ಯ ಅಣ್ಣ ನಾನ್ ರ್ಯಾಪಿಡೋ ಮಾತಾಡ್ತಿರೋದು ಎಲ್ಲಿ ಇರಾ నేను ఇంట్లో లేదు రేపు రండి ಥೂ ನಾನ್ ಆಟ ಪಲ್ಲ ಗುರು ರಂಡಿ ಅಂತೇನೇನೋ ಮಾತಾಡ್ಬೇಡ ಅಯ್ಯೋ ಅಣ್ಣ ನಾನು ಹೇಳಿದ್ದು ನಾಳೆ ಬನ್ನಿ ಅಂತ ಓ ಕನ್ನಡ ಬರುತ್ತಾ ಕನ್ನಡದವನೇ ಬ್ರೋ ಮತ್ತು ಮುಚ್ಕೊಂಡ್ ಕನ್ನಡ ಮಾತಾಡು ಪೌಡೆ ನಿಮ್ಮಂತವರಿಂದನೇ ನಮ್ ಭಾಷೆ ಕಾಣ್ದಂಗ್ ಕಾಣೆ ಆಗ್ತಿರೋದು ಯಾಕ್ ಮಚ ಇಷ್ಟೊಂದ್ ಬೇಜಾರಲ್ಲಿದ್ಯಾ ಏನಾಯ್ತು ನನ್ ತಮ್ಮ ಇದಾನಲ್ಲ ಮಚ ಫೇಲ್ ಆಗ್ಬಿಟ್ಟವನೆ ಅದೆಂಗೋ ಗೊತ್ತಿಲ್ಲ ಮನೆಯವರೆಲ್ಲ 1 ರೂಪಾಯಿ ಜೋಡಿಸಿ ಅವನ್ನ ಓದಕ್ ಬಿಟ್ಟಿದ್ರು ಮಿಂಡ್ರಿ ಓದೋದೇ ಇಲ್ಲ ಅಂತಾನೆ ಅದೇ ಮಚ್ಚ ನಾನೆಂಗ್ ಓದಿದೀನಿ ಗೊತ್ತಾ ನನ್ ಮನ್ಸಲ್ಲಿ ಓದ್ಬೇಕು ಅನ್ನೋ ಕಿಚ್ಚಿಟ್ಕೊಂಡು ಆ ಬೆಂಕಿಯಿಂದ ಓದಿದೀನಿ ನಾನೆಂಗ್ ಓದಿದೀನಿ ಗೊತ್ತಾ ಮಚ್ಚ ಮಳೆಗಾಲದಲ್ಲಿ ಶಿಡ್ಲೋಡ್ ಇತ್ತಲ್ಲ ಅದ್ರಲ್ಲೇ 3 ಬುಕ್ ಓದ್ಬಿಡ್ತಿದ್ದೆ ನಾನು ಬೆಂಕಿದು ಎಮೋಜಿ ಇರುತ್ತಲ್ಲ ಅದನ್ನ ಒತ್ತಿ ಓದಿದೀನಿ ಮಚ್ಚ ನಮ್ ತಾತ ಬೀಡಿ ಸೇರ್ತಾರಲ್ಲ ಅದ್ರಲ್ಲೇ 1 ಬುಕ್ ಓದ್ಬಿಡ್ತಿದ್ದೆ ನಾನು ಮಚ್ಚ ನಮ್ಮ ಮನೆ ಹತ್ರ ಎಲ್ಲೋ ಬೆಂಕಿ ಬೆಳಕ್ ಬರ್ತಿತ್ತು ಮಚ್ಚ ನಾನು ಅದ್ರಲ್ಲಿ ಓದ್ತಾ ಇದ್ದೆ ಮಚ್ಚ ಅವಾಗ್ಲಿಂದ ನಾವಿಬ್ರೇ ಹೇಳ್ತಾ ಇದೀವಿ ನೀನ್ ಹೆಂಗ್ ಓದ್ದೆ ಮಚ್ಚ ಮಚ್ಚ ನಾನಾ CSK ಅವರಿದಾರಲ್ಲ ಅವ್ರು ಎತ್ತಿಕ ಉರಿಸ್ಕೊಂಡು ಅದ್ರಲ್ಲಿಂದ ಬೆಂಕಿ ಬರ್ತಿತ್ತು ಗೊತ್ತಾ ಅದ್ರಲ್ಲಿ ಕುತ್ಕೊಂಡು ಓದ್ತಾ ಇದ್ದೆ ಮಚ್ಚ ಹಂಗಾದ್ರೆ ನೀನ್ ತುಂಬಾ ಓದಿರ್ತೀಯ ಮಚ್ಚ ಪಾಪ ಅವಾಗ ನಾನು ಇರ್ಬೇಕಾದ್ರೆ ಬರ್ನಲ್ ಕೂಡ ಇರ್ತಾ ಇರ್ಲಿಲ್ಲ ಬೆಂಕಿ ಆರ್ಸಕ್ಕೆ ಅವಾಗ್ಲೇ ಯಾವ್ದು ಬೆಂಕಿ ಬೆಳಕ್ ಬರ್ತಿತ್ತು ಅಂದಲ್ಲ ಆ ಬೆಂಕಿ ಬೆಳಕಿಂದನೇ ಕಣ ಪಾಸ್ ಆಗಿರೋದು ನೀನು ಲವ್ಡೆ ನೀನೇನೋ ನಗ್ತಾ ಇದೀಯ ಮೆನ್ರಿ ನಿಮ್ ತಾತ ಬೀಡಿ ಹಚ್ಚುತ್ತಿದ್ರು ಅಂತ ಹೇಳ್ದಲ್ಲ ಆ ಬೀಡಿನೂ ಹೊರ್ತಿಕ ಉಡ್ಕೊಂಡಿರೋ ಬೆಂಕಿಯಿಂದಾನೇ ಹಚ್ಕೋತಾ ಇದ್ದಿತ್ತು ಓ ದೇವ್ರೆ 2-3 ಕೋಟಿ ಸಾಲ ಕೊಡು ಮೇಲೆ ಬಂದ್ ಕೊಟ್ಬಿಡ್ತೀನಿ ಮೇಲೆ ಬಂದ್ ತಗೋ ಅಮೌಂಟ್ ರೆಡಿ ಆಗಿದೆ